ಚಂದ್ರಣ್ಣ ಜಗಜೀವರಾಮ್ ಅವರಿಗೆ ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವರಾಮ್ ಅವರಿಗೆ ತನ್ನಯ್ಯನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ದತ್ತಾತ್ರೇಯ ಪಾಟೀಲ್ ಅವರಿಗೆ ನೀವೆಲ್ಲರೂ ಕೂಡ ನೋಡ್ಬೋದು ಅಣ್ಣ ಬಸವಣ್ಣವರ ಏನು ಕನಸಿತ್ತು, ಸಮಾನತೆಯ ಕನಸು 17ನೇ ಶತಮಾನದಲ್ಲಿ ಕಂಡಂತ ಕನಸನ್ನ ಇವತ್ತು ನನಸಾಗಿ ಜಯಂತಿ ಉತ್ಸವ ಎಲ್ಲಾದ್ರೂ ನಡೆದಿದ್ರೆ ಅದು ನಮ್ಮ ಕಲಬುರಗಿಯಲ್ಲಿ ಅಂತ ಮಾತನ್ನ ಹೇಳಬೇಕಾಗತ್ತೆ. ಇಲ್ಲಿ ಎಲ್ಲಾ ಸಮಾಜದ ಶರಣರು ಸೇರಿ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ಜಯಂತಿ ಉತ್ಸವ ಆಚರಣೆ ಆಗ್ತಾ ಇರುವಂಥದ್ದು ಈಗ ತಾನೇ ನಾವೆಲ್ಲರೂ ಕೂಡ ನೋಡಿದೆವು. ಶರಣರ ಮಾದರ ಚೆನ್ನಯ್ಯನವರ ಏನು ಜಯಂತ್ಯೋತ್ಸವದ ಸಮಿತಿಯ ಎಲ್ಲ ಅಧ್ಯಕ್ಷರು ಹಿಡ್ಕೊಂಡು ಎಲ್ಲರೂ ಬಂದು ಇವತ್ತಿನ ದಿವಸ ಅಣ್ಣ ಬಸವಣ್ಣವರಿಗೆ ಗೌರವವನ್ನು ಸೂಚಿಸಿರುವಂಥದ್ದು. ನಮ್ಮ ರಾಜು ವಾಡೇಕರ್ ದಶರಥ್ ಅವರು ಅನೇಕ ಜನ ಮುಖಂಡರು ಇವತ್ತು ಏನು ಅಣ್ಣ ಬಸವಣ್ಣವರು ಎಲ್ಲರೂ ಸಮಾನರಾಗಿ ಬಾಳ್ಬೇಕು ಅನ್ನೋದು ಏನು ಕನಸಿತ್ತು, ಆ ಕನಸನ್ನ ನಿಜವಾಗ್ಲೂ ಇವತ್ತು ಆಗ್ತಾ ಇರುವಂಥದ್ದು ನೋಡಿ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿರುವಂಥದ್ದು. ಅಣ್ಣ ಬಸವಣ್ಣವರ ಜಯಂತ್ಯೋತ್ಸವ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ನೀಡಿ ಅವರು ಕೊಟ್ಟಿರುವಂಥ ಎಲ್ಲ ಶರಣರು ಕೊಟ್ಟಿರುವಂಥ ಏನು ವಚನ ಸಾಹಿತ್ಯ ಇದೆ, ಆ ವಚನಗಳನ್ನ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಅಣ್ಣ ಬಸವಣ್ಣವರ ಆದರ್ಶದ ಮೇಲೆ ನಾವೆಲ್ಲರೂ ಸೇರಿ ನಡೆಯುವಂಥದ್ದು ಆಗಬೇಕು ಅಂತನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಸಾಯಂಕಾಲ ನಗರೇಶ್ವರ ದೇವಸ್ಥಾನದಿಂದ ಇವತ್ತು ಜಯಂತ್ಯೋತ್ಸವದ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕೂ ಕೂಡ ಇವತ್ತು ನಾನು ಕಲಬುರಗಿಯ ಜನತೆಯಲ್ಲಿ ವಿನಂತಿ ಮಾಡ್ತೇನೆ, ಆ ಒಂದು ಮೆರವಣಿಗೆಯಲ್ಲೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಮೆರವಣಿಗೆ ಏನು ನಗರೇಶ್ವರ ಗ್ರೌಂಡಿಂದ ಗಂಜಿನಲ್ಲಿ ಇರುವಂಥ ನಗರೇಶ್ವರ ಮೈದಾನದಿಂದ ಇವತ್ತು ಜಗತ್ ಸರ್ಕಲ್ನಲ್ಲಿ ಇರುವಂಥ ಅಣ್ಣ ಬಸವಣ್ಣವರ ಮೂರ್ತಿವರೆಗೂ ಇವತ್ತು ಆ ಮೆರವಣಿಗೆ ಬರೋದಿದೆ. ಅದಕ್ಕೂ ಕೂಡ ಜನರು 4 ಗಂಟೆಗೆ ಸರಿಯಾಗಿ ಇವತ್ತು ಮೆರವಣಿಗೆ ಪ್ರಾರಂಭ ಆಗುವುದು. ಹೀಗಾಗಿ ಜನರು ಅಲ್ಲಿಯೂ ಕೂಡ ಬಂದು ಆ ಮೆರವಣಿಗೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾರೆ.